ನೂಕು ಕುಲ್ಲಿಯನು ಆಗವದ ಭೀತಾಕುಳನು ತಾನೀಗ ಹೆಂಡಿರ ಸಾಕಿ ಬದುಕುವ ಲೌಲ್ಯತೆಯಲೊಟ್ಟೈಸಿ ಬಂದೆನೆಗೆ ಕಾಕ ಬಳಸುವನಿವನು ತಾನುದ್ರೇಕಿಸಿಯ ಸಮರದಲ್ಲಿ ನಿಲ್ಲಲು ಪಿನಾಕಧರನಿಗೆ ನೂಕದು ತಾನುದ್ರೇಕಿಸಿಯ ಸಮರದಲ್ಲಿ ನಿಲ್ಲಲು ಪಿನಾಕಧರನಿಗೆ ನೂಕದು ಎಂದನು ಸತಿಯರಿದಿರಿನಲೇ. ಮಹಾಭಾರತದಲ್ಲಿ ಹಾಸ್ಯರಸ ಪ್ರಧಾನ ಪ್ರಸಂಗಗಳು ತುಂಬ ಕಡಿಮೆ. ಅಂಥ ಅಪರೂಪದ ಸನ್ನಿವೇಶ ವಿರಾಟ ಪರ್ವದ ಉತ್ತರನ ಪೌರುಷ. ತನ್ನ ವಿರೋಧಿಗಳು ಎಂದು ಭಾವಿಸಿದ ದುರ್ಯೋಧನನ, ತನ್ನ ರಾಜ್ಯದ ಗೋವುಗಳನ್ನು ಅಪಹರಿಸಲು ಉದ್ಯುಕ್ತನಾದ ದುರ್ಯೋಧನನ ಪರಾಕ್ರಮವನ್ನು ವರ್ಣಿಸುತ್ತಿದ್ದ ಆ ಗೋ ಸಂರಕ್ಷಕನನ್ನು ತೋರಿಸುತ್ತಾ ಈ ಗೊಲ್ಲ ನಾಯಿಯನ್ನು ಆಚೆಗೆ ನೂಕಿ ಈತನು ಯುದ್ಧಕ್ಕೆ ಹೆದರಿದ್ದಾನೆ, ಹೆಂಡಿರು ಮಕ್ಕಳನ್ನು ಸಾಕುವ ವ್ಯಾಮೋಹದಿಂದ ಮನೆಯ ಕಡೆ ಓಡಿ ಬಂದಿದ್ದಾನೆ. ಇಂತಹ ಹೇಡಿಗೆ ನಮ್ಮ ಪರಾಕ್ರಮದ ಕುರಿತು ಅರಿವಿದೆಯೇ? ನನ್ನ ಸಂಗತಿಯೇ ಇವನಿಗೆ ತಿಳಿಯದು. ನಾನು ಕೆರಳಿ ನಿಂತರೆ ಆ ಪಿನಾಕಧರ ಶಿವನಿಗೂ ನನ್ನ ಎದುರಿಸಲು ಸಾಧ್ಯವಿಲ್ಲ ಎಂದು ಹೇಳಿದನು. ಇಲ್ಲಿ ಕುಮಾರವ್ಯಾಸನ ಪದಬಳಕೆಯನ್ನು ಗಮನಿಸಬೇಕು. ದೇಶೀಯ, ಕುನ್ನಿ, ಕಾಕು ಇಂತಹ ಪದಗಳನ್ನು ಬಳಸ್ತಾನೆ. ಸಭಾ ಮಧ್ಯದಲ್ಲಿ ಹೇಳಿದನೇ ಎಂದು ವಿಚಾರ ಮಾಡಿದರೆ ಇಲ್ಲ, ಸತಿಯರ ಇದಿರಿನಲ್ಲಿ, ಅಂದರೆ ಯುದ್ಧ ಪೌರುಷಗಳ ಅರಿವಿರದ ಮುಗುದೆಯರ ನಡುವೆ ಇಂತಹ ಮಾತುಗಳು ಬರುತ್ತಿವೆ. ಎನಿತು ಬಲ ಘನವಾದೊಡೇನು ಅದು ನಿನಗೆ ಗಗನವೇ ಜೀಯ. ಜಗದಲ್ಲಿ ದಿನಪನಿದಿರಲಿ ದಿಟ್ಟತನವೇ ತಮದ ಗಾವಳಿಗೆ. ಬಿನುಗುರಾಯರ ಬಿಂಕ ಗೋವರ ಮೊನೆಗೆ ಮೆರೆದೊಡೆ ಸಾಕು. ಬಿನುಗುರಾಯರ ಬಿಂಕ ಗೋವರ ಮೊನೆಗೆ ಮೆರೆದೊಡೆ ಸಾಕು ನಿಂದಿರು. ಜನಪ ತೋರಿಸು ಕೈಗುಣವ ಕೌರವನ ತಡ್ಡಿನಲಿ. ಜನಪ ತೋರಿಸು ಕೈ ಗುಣವ ಕೌರವರ ತಡ್ಡಿನಲಿ. ಇದಕ್ಕೆ ಪೂರಕವಾಗಿ ಆ ಹೆಂಗಳೆಯರು ಉತ್ತರನನ್ನು ಎತ್ತರಿಸುವ ಮಾತುಗಳನ್ನೇ ಆಡುತ್ತಾರೆ. ಎಷ್ಟೇ ಬಲಶಾಲಿಯಾದ ಕೌರವ ಸೇನೆ ಇದ್ದರೂ ಅದು ನಿನಗೆ ದೊಡ್ಡದೆ. ಸೂರ್ಯನ ಎದುರಿಗೆ ನಿಲ್ಲಲು ಕತ್ತಲೆಯ ಗುಂಪಿಗೆ ಸಾಧ್ಯವೇ? ಧೈರ್ಯವಿರುವುದೇ? ಕೇವಲವಾದ ಆ ರಾಜರ ಬಿಂಕವು ಗೊಲ್ಲರನ್ನು ತಿವಿಯುವುದರಲ್ಲಿ ಮಾತ್ರ. ನಿಮ್ಮ ಮುಂದೆ ಅದೊಂದು ಲೆಕ್ಕವೇ? ಎದ್ದು ನಿಲ್ಲುವೀರ, ಕೌರವ ಸೇನೆಯ ಮುಂದೆ ನಿನ್ನ ಶೌರ್ಯ ಧೈರ್ಯವನ್ನು ತೋರಿಸು, ನಿನ್ನ ಕೈ ಗುಣವನ್ನು ಪ್ರದರ್ಶಿಸು ಎಂದು ಆ ಹೆಂಗಳೆಯರು ಅವನನ್ನು ಅಟ್ಟಕ್ಕೆ ಏರಿಸುವ ಕೆಲಸವನ್ನು ಮಾಡಿದರು. ಹೀಗೆ ಅಲ್ವೇ ಕೆಲವೊಮ್ಮೆ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸಿದರು ಎನ್ನುವುದು. ನಮ್ಮ ಸಾಮರ್ಥ್ಯವನ್ನು ಹೇಳುತ್ತಿರುವವರು ಯಾರೂ ಎಂಬುದು ಪ್ರಶ್ನೆ. ಸಾಮರ್ಥ್ಯದ ಅರಿವಿಲ್ಲದೆ ಹೊಗಳಿಕೆಗೆ ಒಳಗಾಗುವುದು ಅಪಾಯವನ್ನೇ ಸೃಷ್ಟಿಸುತ್ತದೆಯಲ್ಲವೇ?